ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಿದ್ದರಾಮಯ್ಯ ಕೆಳಗೆ ಇಳಿಯಲು ಇದೇ ಕಾರಣ. ರಾಜ್ಯ ರಾಜಕಾರಣದಲ್ಲಿ ಹೀಗಾಗಿದ್ದು ಇದೇ ಮೊದಲು. ನಂಬಿ ಕೆಟ್ಟರ ಸಿದ್ದರಾಮಯ್ಯ. ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಸಿದ್ದರಾಮಯ್ಯನವರು ತಮ್ಮ ಸಿ ಎಂ ಪಟ್ಟದಿಂದ ಕೆಳಗಿಳಿಯೋದಕ್ಕೆ 4 ಕಾರಣವನ್ನು ಗಮನಿಸಬಹುದು. ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯನವರನ್ನು ರವಿವಾರ SIR ಮೀಟಿಂಗ್ ನಡೆಯುವಂಥ ಸಂದರ್ಭದಲ್ಲಿ ಹೈಕಮಾಂಡ್ ಕರೆ ಮಾಡುತ್ತೆ. 26 ಮಂಗಳವಾರ ನೀವು ದೆಹಲಿ ಬರಬೇಕಂತೆ. ದೆಹಲಿಯ ಮೀಟಿಂಗ್ನಲ್ಲಿ ಸುಮಾರು 6 ರಿಂದ 7 ಗಂಟೆಗಳ ಕಾಲ ಆದಂಥ ಮೀಟಿಂಗ್ನಲ್ಲಿ ಒಂದೇ ಒಂದು ಸಾರಾಂಶ ಇರುತ್ತದೆ. ಏನಂದರೆ, ನೀವು ಬೆಂಗಳೂರಿಗೆ ಹೋದ ತಕ್ಷಣ ರಾಜೀನಾಮೆಯನ್ನು ಕೊಡಬೇಕು, ಷರತ್ತುಬದ್ದು ಯಾವುದೂ ಷರತ್ತು ಕೂಡ ಇರಬಾರ್ದು ಎನ್ನುವಂಥ ಒಂದು ಸೂಚನೆಯ ಮೇರೆಗೆ ಬಂದು ಗುರುವಾರ ನಿನ್ನೆ ಮಧ್ಯಾಹ್ನ 3 ಗಂಟೆಗೆ ಲೋಕಭವನಕ್ಕೆ ತೆರಳಿ ಲೋಕಭವನದ ಕಾರ್ಯದರ್ಶಿಗೆ ರಾಜೀನಾಮೆಯನ್ನು ಕೊಡ್ತಾರೆ ಮತ್ತು ಅಷ್ಟರ ಮಟ್ಟಿಗೆ ಇವತ್ತು ಆ ರಾಜೀನಾಮೆ ಅಂಗೀಕಾರ ಆಗುತ್ತೆ. ತರುವಾಯ ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ ಆಗ್ತಾರೆ. ಇವತ್ತು ಹೈಕಮಾಂಡ್ನ ನಾಯಕರನ್ನ ಭೇಟಿ ಮಾಡ್ತಾರೆ, ಕರ್ಟಸಿಗೆ ಭೇಟಿ ಮಾಡ್ತಾರೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಮೀಟ್ ಮಾಡ್ತಾರೆ. ಅಲ್ಲಿ ಒಂದಷ್ಟು ಬೆಳವಣಿಗೆ ಆಗಿರುವಂಥ ಸಾಧ್ಯತೆ ಇದೆ. ಅಂದರೆ ತನ್ನ ಆಪ್ತರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬೇಕು ಎನ್ನುವಂಥ ವಾದ ಇರ್ಬೋದು, ಅಥವಾ ರಾಹುಲ್ ಗಾಂಧಿ ಕೂಡ ನಿಮ್ಮನ್ನು ರಾಜ್ಯಸಭೆಗೆ ಬನ್ನಿ, ನೀವು LOP ಮಾಡ್ತೇವೆ ಅಂದರೆ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾಗಿ ಮಾಡ್ತೇವೆ ಅನ್ನುವಂಥ ಸ್ವಲ್ಪ ಮಾತುಕತೆ ನಡೆದಿರುವಂಥ ಬಗ್ಗೆ ಮಾಹಿತಿ ಕೂಡ ಹೊರಗೆ ಬರ್ತಾ ಇದೆ. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರು ಇದೀಗ ಸಕ್ರಿಯ ರಾಜಕಾರಣದಿಂದ ದೂರ ಸರಿದು ಬಿಟ್ರ. ಸಿದ್ದರಾಮಯ್ಯನವರ ಮುತ್ಸದಿತನ, ಸಿದ್ದರಾಮಯ್ಯನವರ ಆರ್ಥಿಕ ಒಂದು ಬುದ್ಧಿವಂತಿಕೆ ಎಲ್ಲವೂ ಕೂಡ ರಾಜ್ಯಕ್ಕೆ ಮತ್ತೆ ಮರೀಚಿಕೆ ಆಯ್ತು ಅನ್ನುವಂಥ ಭಾವನೆ ಕೂಡ ಕೇಳಿ ಬರ್ತಾ ಇದೆ. ಇದರ ಮಧ್ಯೆ ತಾನೇ ಮುಖ್ಯಮಂತ್ರಿ ಆಗಿರ್ತೀನಿ, 5 ವರ್ಷ ತಾನೇ ಮುಖ್ಯಮಂತ್ರಿ ಎಂದು ಬೀಗುತ್ತಿದ್ದ ಸಿದ್ದರಾಮಯ್ಯ ಜೊತೆಗೆ ಆ ಆತ್ಮವಿಶ್ವಾಸ ಇದ್ದಂಥ ಸಿದ್ದರಾಮಯ್ಯ ಸಡನ್ ಆಗಿ ಕೆಳಗಿಳಿಲಿಕ್ಕೆ ಏನು ಕಾರಣ ಆಯಿತು? 2.5 ವರ್ಷ ಒಪ್ಪಂದ ಆಗಿತ್ತು, ಸಹಜ. 6 ತಿಂಗಳ ಗ್ರೇಸ್ ಟೈಮ್ ಸಿಕ್ತು, ಸಹಜ. ಆದರೆ ಎಲ್ಲೋ ಒಂದು ಕಡೆ ನಾವು ತುಂಬ ಜನ ಮಾತನಾಡ್ತಿರುವಾಗ, ತುಂಬ ಜನರ ಒಂದು ಅಭಿಪ್ರಾಯವನ್ನು ಕೇಳುವಾಗ ಸಿದ್ದರಾಮಯ್ಯ ಬಿಟ್ಟು ಕೊಡುವಂಥ ಮನುಷ್ಯ ಅಲ್ಲ. ಅದರಲ್ಲೂ ಮುಖ್ಯವಾಗಿ DK ಶಿವಕುಮಾರ್ ಅನ್ನುವಂಥ ವ್ಯಕ್ತಿಗೆ ಸಾರಾ ಸಗಟಾಗಿ ಸರೆಂಡರ್ ಆಗಿ ಬಿಟ್ಕೊಡುವಂಥ ವ್ಯಕ್ತಿಯೆಲ್ಲ. ಬಿಟ್ಕೊಡೋದಿದ್ರು ಕೊನೆಯ 1 ವರ್ಷ ಬಿಟ್ಟ ಕೊಡಬಹುದು, ಅಥವಾ ಆಟ ಆಡಿಸ್ತಾರೆ ಸಿದ್ದರಾಮಯ್ಯ. ಹೀಗೆ ಬಿಟ್ಕೊಡಲ್ಲ. ಈಗ 6 ತಿಂಗಳ ನೋಡಿ ಯಾವುದೇ ಒಂದು ಭರವಸೆ ಕೂಡ ಸಿಕ್ಕಿಲ್ಲ ಅನ್ನುವಂಥ ಮಾತು ಅನೇಕರು ಹೇಳ್ತಾ ಇದ್ರು. ಜೊತೆಗೆ ಸಿದ್ದರಾಮಯ್ಯ ಅಭಿಮಾನಿಗಳು ಕೂಡ ಸಿದ್ದರಾಮಯ್ಯನವ್ರನ್ನ ಹತ್ತಿರದಿಂದ ನೋಡಿದ್ರು ಕೂಡ ಯಾವುದೇ ಕಾರಣಕ್ಕೆ ಸಿದ್ದರಾಮಯ್ಯ ಬಿಟ್ಟು ಕೊಡುವಂಥ ವ್ಯಕ್ತಿ ಅಲ್ಲ. ಅದ್ರ ಮುಖ್ಯವಾಗಿ ಸಂತೋಷ್ ಲಾಡ್ ಅಂತ ಸಚಿವ ಕೂಡ ಕಣ್ಣೀರು ಹಾಕ್ತಾರೆ. ಅವರಿಗೆ ನಂಬಲಿಕ್ಕೆ ಆಗ್ತಾ ಇರಲಿಲ್ಲ. ಸಲೀಂ ಅಹಮದ್ ಕಣ್ಣೀರು ಹಾಕ್ತಾರೆ. ಹೀಗೆ ಅನೇಕ ಸಚಿವರು ಕೂಡ ಕಣ್ಣೀರು ಹಾಕುವಂಥ ಸಂದರ್ಭ ಬಂತು. ಯಾಕಂದರೆ ಈ ನಿರ್ಧಾರದ ಹಿಂದೆ ಏನು ಕೈವಾಡ ಇದೆ ಅನ್ನುವಂಥದ್ದು ನಾವು ಮೊದಲನೇ ನೋಡ್ತಾ ಹೋದರೆ, ಸಿದ್ದರಾಮಯ್ಯನವರು ಕೆಳಗೆ ಇಳಿಯಲಿಕ್ಕೆ ಒಂದು ಮುಖ್ಯವಾದ ಕಾರಣ ಅಂದರೆ, ಸಿದ್ದರಾಮಯ್ಯನವರು ಪದೇ ಮಾಧ್ಯಮದ ಮುಂದೆ ಹೇಳ್ತಾ ಇದ್ರು. ಅದೇನೆಂದರೆ, ನಾನು ರಾಹುಲ್ ಗಾಂಧಿ ರಾಜೀನಾಮೆ ಕೊಡಂದರೆ ನಾನು ಕೊಟ್ಟುಬಿಡ್ತೇನೆ, ರಾಹುಲ್ ಗಾಂಧಿ ರಾಜೀನಾಮೆ ಕೇಳಿದ್ರೆ ಕೊಟ್ಟುಬಿಡ್ತೇನೆ, ಹೈಕಮಾಂಡ್ ಮುಂದುವರಿ ಅಂದರೆ ಮುಂದುವರಿತೇನೆ, ಇಲ್ಲ ಅಂದರೆ ನನ್ನ ಕೆಳಗಿಳಿದು ಹೋಗಪ್ಪ ಅಂದರೆ ಕೆಳಗಿಳಿದು ಬಿಡ್ತೇನೆ ಎನ್ನುವಂಥ ಮಾತನ್ನು ಹೇಳಿದ್ರು. ಅದನ್ನೇ ಲಾಭವಾಗಿ ಉಪಯೋಗಿಸಿಕೊಂಡಂಥ DKT ಮತ್ತು ಹೈಕಮಾಂಡ್ ಅದನ್ನು ನೇರವಾಗಿ ಅದನ್ನೇ ಹೊರಡಿಸ್ತು. ರಾಹುಲ್ ಗಾಂಧಿಯವರು ಕರೆದು ರಾಜೀನಾಮೆ ಕೊಡಂತಾರೆ. ಹೀಗಾಗಿ ಮಾತಿಗೆ ಕಟ್ಟು ಬಿದ್ದಂಥ ಸಿದ್ದರಾಮಯ್ಯನವರು ಕೆಳಗಿಳಿಯೋದಕ್ಕೆ ಇದೊಂದು ಪ್ರಮುಖವಾದಂಥ ಕಾರಣ ಆಯಿತು. ನಾನು ರಾಹುಲ್ ಗಾಂಧಿಯವರು ಹೇಳಿದರೆ ಕೆಳಗಿಳಿತೇನೆ ಅನ್ನುವಂಥ ಮಾತಿದ್ದಿಲ್ಲ, ಅದು ಒಂದು ಕಡೆ ಮಾತಿಗೆ ಕಟ್ಟು ಬಿದ್ದಂತಾಯಿತು. ಮತ್ತು ಅದಕ್ಕೆ ಯಾರು ಏನೇ ಕೇಳಿದ್ರು ಕೂಡ ಅದಕ್ಕೆ ಮರು ಉತ್ತರ ಕೊಡಲಿಕ್ಕಾಗಿಲ್ಲ. ಒಂದು ವೇಳೆ ನಾವು ಹೈಕಮಾಂಡ್ ಹೇಳಿದ್ರು ಕೂಡ ನಾವು ರಾಜೀನಾಮೆ ಕೊಡಲಿಲ್ಲ ಅಂದರೆ ಮತ್ತು ಮಾಧ್ಯಮ ಪತ್ರಕರ್ತರು ಕೇಳ್ತಾರೆ, ನೀವು ಹೈಕಮಾಂಡ್ ಹೇಳಿದ್ರೆ ಕೊಡ್ತೇನೆ ಅಂತ ಹೇಳಿದ್ರೆ ಈಗ ಹೈಕಮಾಂಡ್ ಹೇಳಿದ್ರೆ ಯಾಕೆ ಕೊಡ್ತಾ ಇಲ್ಲ ಅಂತ ಮುಜುಗರದ ಪ್ರಶ್ನೆಯನ್ನು ಎದುರಿಸಬೇಕಾಗುತ್ತೆ ಅನ್ನೋಂಥ ಕಾರಣಕ್ಕಾಗಿ ಅದರಿಂದ ಹೊರಗೆ ಸರಿದ್ರು. ಮತ್ತು ಅದು ಕೂಡ ಒಂದು ಕಾರಣ ಆಯಿತು. ಜೊತೆಗೆ DKಗೆ ಸಾಥ್ ಕೊಟ್ಟಂಥ ಸತೀಶ್ ಜಾರಕಿಹೊಳಿ ಮತ್ತೊಬ್ಬ ಅಹಿಂದ ನಾಯಕ, ಅಹಿಂದ ಸಮಾವೇಶದಲ್ಲಿ ಪ್ರಮುಖವಾಗಿ ಭಾಗವಹಿಸ್ತಿದ್ದಂಥ, ಅಹಿಂದ ಸಮಾವೇಶದಲ್ಲಿ ಪ್ರಮುಖವಾಗಿ ಕಾಣಿಸ್ಕೊಳ್ತಿದ್ದಂಥ, ಸಿದ್ದರಾಮಯ್ಯನವರ ಹೆಜ್ಜೆಗೂ ಸಾಥ್ ಕೊಡ್ತಾ ಇದ್ದಂಥ, ಸಿದ್ದರಾಮಯ್ಯನವ್ರನ್ನ ಜೊತೆಗೆ ಬಂದಂಥ, ಸಿದ್ದರಾಮಯ್ಯನವರ ರಾಜಕೀಯ ಬೆಳವಣಿಗೆ ಮತ್ತು ಜಾರಕಿಹೊಳಿಯವರ ರಾಜಕೀಯ ಬೆಳವಣಿಗೆ ಕಾರಣಕರ್ತರಂಥ ಸಿದ್ದರಾಮಯ್ಯನವ್ರನ್ನ ಹೊರಗಿಡಲಿಕ್ಕೆ ಸತೀಶ್ ಜಾರಕಿಹೊಳಿಯವರು DK ಅವರಿಗೆ ಸಾಥ್ ಕೊಟ್ಟರು ಎನ್ನುವಂಥ ಒಂದು ಮಾತು ಕೇಳಿಬರ್ತಿದೆ. ಅದು ಕೂಡ ಸತ್ಯ ಎಂಬಂತ. ಇವತ್ತು ಮಾಧ್ಯಮದವರು ಜಾರಕಿಹೊಳಿಯವರು ಕೇಳಿದಾಗ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡಿದ್ರ, ಅಥವಾ 37 ಎಮ್ ಎಲ್ ಎಗಳ ಒಂದು ಶಾಸಕರ ಒಂದು ಬೆಂಬಲದ ಪತ್ರವನ್ನು ನೀವು ಹೈಕಮಾಂಡಿಗೆ ಕೊಟ್ಟರೆ ಅನ್ನುವಂಥ ಮಾತು ಹೇಳಿದಾಗ ಅದಕ್ಕೆ ಇಲ್ಲ ಹಾಗಿಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು. ಆದರೆ ಈ ಪೂರಕ ವ್ಯವಸ್ಥೆಯಲ್ಲಿ DK ಶಿವಕುಮಾರ್ ಅವರು ಖರ್ಗೆಯನ್ನು ಮೀಟ್ ಮಾಡುವಂಥ ಒಂದು ಸನ್ನಿವೇಶದಲ್ಲಿ ಆಗಿರ್ಬೋದು, ಅಥವಾ ರಾಜಕಾರಣದಲ್ಲಿ ಆಗ್ತಿರುವಂಥ ಒಳ ರಾಜಕೀಯದ ಬಗ್ಗೆ ಖರ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟ ದೃಷ್ಟಿಯಲ್ಲಿ ಜಾರಕಿಹೊಳಿಯವರು ಖರ್ಗೆ ಅವ್ರ ಜೊತೆ ಪದೇ ಮಾತನಾಡಿದ್ರು. ಆದರೆ ಅದಕ್ಕೂ ಮೊದಲು 2 ಸನ್ನಿವೇಶವನ್ನು ಹೇಳ್ತೇನೆ. ಜಾರಕಿಹೊಳಿಯವರು ಪ್ರೆಸ್ ಮೀಟಲ್ಲಿ ಮಾತನಾಡುವಾಗ ಕಳೆದ 15 ದಿನಗಳ ಹಿಂದೆ ಸತೀಶ್ ಜಾರಕಿಹೊಳಿಯವರು ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿಗೆ ಹೋದ ನಂತರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ಮಾತಾಡಿ ಬಂದ ನಂತರ
ಅವರು ಸ್ಪಷ್ಟವಾಗಿ ಉತ್ತರ ಕೊಡ್ತಾರೆ. ಖರ್ಗೆ ಅವರು ಹೇಳಿದ್ದಾರೆ ನನಗೆ ಅದೇನೆಂದರೆ ಎಲ್ಲವೂ ಕೂಡ ಮುಕ್ತಾಯ ಆಗಿದೆ, ರಾಜ್ಯದಲ್ಲಿ ಯಾವುದೂ ಕೂಡ ಗೊಂದಲ ಇರಲ್ಲ, ಎಲ್ಲವೂ ಕೂಡ ಫೈನಲ್ ಆಗಿದೆ. ಆದರೆ ಕೆಲವೊಂದು ದಿನಗಳ ಶುಭಗಳಿಗೆ ಅಥವಾ ಕೆಲವೊಂದು ದಿನಕ್ಕಾಗಿ ನಾವು ಕಾಯ್ತಾ ಇದ್ದೇವೆ, ಅನೌನ್ಸ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಖರ್ಗೆ ಅವರು ನೇರವಾಗಿ ಸತೀಶ್ ಜಾರಕಿಹೊಳಿ ಅವರಿಗೆ ಹೇಳಿದರು. ಆ ಮಾತನ್ನು ಮಾಧ್ಯಮದ ಮುಂದೆ ಸ್ಪಷ್ಟ ರೀತಿಯಲ್ಲಿ ನಗ್ನಗ್ತಾನೆ ಹೇಳಿದರು. ಇನ್ನು ಮುಂದೆ ಗೊಂದಲ ಇರಲ್ಲ, ಇನ್ನು ಮುಂದೆ ಯಾವುದೇ ಗೊಂದಲ ಇರಲ್ಲ, ಯಾಕಂದರೆ ಖರ್ಗೆ ಅವರು ಹೇಳಿದ್ದಾರೆ ಎಲ್ಲವೂ ಫೈನಲ್ ಆಗಿದೆ, ಇನ್ನು ಮುಂದೆ ಗೊಂದಲ ಇರಲ್ಲ, ಆ ಒಂದು ದಿನಕ್ಕಾಗಿ ಕಾಯ್ತಾ ಇದ್ದೇವೆ, ಅನೌನ್ಸ್ ಮಾಡ್ತೀವಿ ಅನ್ನುವಂಥ ಮಾತನ್ನು ಹೇಳಿದರು. ಅದರ ಅರ್ಥ ಸತೀಶ್ ಜಾರಕಿಹೊಳಿ ಪದೇ ಮುಂದೆ ಪದೇ ಅದನ್ನು ಹೇಳ್ತಾ ಇದ್ರು. ಹಾಗಾಗಿ ಅವರಿಗೂ ಕೂಡ ಆಶ್ವಾಸನೆ ಇತ್ತು. ಖರ್ಗೆ ಅವರು ಸತೀಶ್ ಜಾರಕಿಹೊಳಿ ಒಂದು ಸ್ಪಷ್ಟವಾದ ಮಾತನ್ನು ಹೇಳಿದರು ಮತ್ತು ಆ ಮಾತನ್ನು ನೇರವಾಗಿ ಮಾಧ್ಯಮದ ಮುಂದೆ ಜಾರಕಿಹೊಳಿ ಹೇಳಿದರು. ಅದಾದ ನಂತರ ಮೊನ್ನೆ ಯಾವಾಗ ಹೈಕಮಾಂಡ್ ರವಿವಾರ ಸಿದ್ದರಾಮಯ್ಯನವ್ರನ್ನ ಕಾಲ್ ಮಾಡ್ತು, ಬುಲಾವ್ ಮಾಡ್ತು, ಅದ ನಂತರ ಸೋಮವಾರ ಸಂಜೆ ಅವರು ಡೆಲ್ಲಿಗೆ ಹೋಗ್ತಾರೆ. ಸೋಮವಾರ ಸಂಜೆ ಹೋಗುವ ಮೊದಲು ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಳಿದಾಗ ಹೇಳ್ತಾರೆ, ಯಾಕ್ರಿ ನೀವು ಅರ್ಜೆಂಟ್ ಮಾಡ್ತೀರಿ, ನಾಳೆ ಅಂದರೆ ಮಂಗಳವಾರ 11 ಗಂಟೆಗೆ ಎಲ್ಲವೂ ಫೈನಲ್ ಆಗುತ್ತೆ ಎನ್ನುವ ಮಾತನ್ನು ನಗ್ನಾಗ್ತಾನೆ ಹೇಳಿದರು. ನೋಡಿ, ಸೋಮವಾರ 25ನೇ ತಾರೀಕು, ಮಂಗಳವಾರ 26 ಅವರು ಡೆಲ್ಲಿ ಮೀಟಿಂಗ್ ಇರುತ್ತೆ. 25ನೇ ತಾರೀಕು ಮಾಧ್ಯಮದವರು ಕೇಳಿದಾಗ ಹೇಳ್ತಾರೆ, ಯಾಕ್ರಿ ಅರ್ಜೆಂಟು, ನಾಳೆ 11 ಗಂಟೆ ಎಲ್ಲ ಫೈನಲ್ ಆಗುತ್ತೆ, ಯಾಕೆ ಸುಮ್ಮನೆ ನೀವು ಈ ನೀಟ್ ಪೇಪರ್ನಲ್ಲಿ ಸಬ್ಜೆಕ್ಟ್ ಲೀಕ್ ಆದಾಗೆ ಯಾಕೆ ನಮ್ಮ ಹತ್ರ ಲೀಕ್ ಮಾಡಿಸ್ತೀರಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದರ ಅರ್ಥ ಸತೀಶ್ ಜಾರಕಿಹೊಳಿ ಅವರಿಗೆ ಈ ಬದಲಾವಣೆ ಬೇಕಿತ್ತು. ಅದು ಬೇರೆ ಬೇರೆ ಕಾರಣಗಳೇ ಆಗಿರ್ಬೋದು. ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೆ 2028ಕ್ಕೆ ನಾನು ಕೂಡ ಮುಖ್ಯಮಂತ್ರಿ ಆಗ್ಬೋದು, ಅಥವಾ KPCC ಅಧ್ಯಕ್ಷರಾಗ್ಬೋದು, ಎಲ್ಲವೂ ಕೂಡ ಇರುತ್ತೆ. ಇನ್ನು ಡಿ ಕೆಯ ಮಾಸ್ಟರ್ ಪ್ಲಾನ್, ಮೂರನೇದಾಗಿ ಡಿ ಕೆ ಮಾಸ್ಟರ್ ಪ್ಲಾನ್ ಯಾವ ರೀತಿಯಲ್ಲಿ ಒಂದೊಂದೇ ಸಿದ್ದರಾಮಯ್ಯ ಆಪ್ತಾರನ್ನು ಹಣದ್ಬಿಟ್ರು. ಅದರಲ್ಲಿ ಮುಖ್ಯವಾಗಿ KN ರಾಜಣ್ಣನವ್ರನ್ನ ಕಿತ್ತು ಬಿಸಾಡೋದಾಗಿರ್ಬೋದು, ಜಮೀರ್ ಅಹ್ಮದ್ ಅವರನ್ನ ಬಾಯಿ ಮುಚ್ಚಿದಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ವಿಷಯದಲ್ಲಿ ಹೇಗೆ ಸಿದ್ದರಾಮಯ್ಯನವರನ್ನ ಬಡವನ್ನು ಕಟ್ಟಿ ಹಾಕಿದಂತೆ ಗಳಿಗೆ ಇದೆಯಲ್ಲ, ಅದು ಕೂಡ ಒಂದು ಕಡೆ ಸಿದ್ದರಾಮಯ್ಯನವರು ಕೆಳಗೆ ಇಳಿಲಿಕ್ಕೆ ಸಾಥನ್ನು ಕೊಡ್ತು. ಇನ್ನು ಫೈನಲಿ ನಾಟ್ ದ ಲೀಸ್ಟ್, ಸಿದ್ದರಾಮಯ್ಯನವರಿಗೆ ಸಾಥ್ ಕೊಡದಂಥ ಸಿದ್ದರಾಮಯ್ಯನವರು 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕೆನ್ನುವಂಥ ಮಾತಿತ್ತಲ್ಲ, ಅದಕ್ಕೆ ಸಾಥ್ ಕೊಡದಂಥ ಒಪ್ಪಂದದ ಪ್ರಕಾರ ನಡೆಕೊಡಿ ಅಂತ ಹೇಳುವಂತೆ ಮಾಡಿದ್ದು ಇದೇ ಮಲ್ಲಿಕಾರ್ಜುನ ಖರ್ಗೆಯವರು. ಜೊತೆಗೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಸಾಥ್ ಕೊಡಲಿಲ್ಲ, ಜೊತೆಗೆ ಡಿ ಕೆ ಪರವಾಗಿ ನಿಂತುಬಿಟ್ರು. ಸಿದ್ದರಾಮಯ್ಯ ಮತ್ತು ಡಿ ಕೆ ಒಂದು ಜನಪ್ರಿಯತೆಯನ್ನು ಕಂಪೇರ್ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವರಿಗಿಂತ ದೊಡ್ಡ ಪ್ರಮಾಣದ ಜನಪ್ರಿಯತೆ ಇತ್ತು ಸಿದ್ದರಾಮಯ್ಯನವರಿಗೆ. ಆದರೆ ಆ ಜನಪ್ರಿಯತೆಗೆ ಮನ್ನಣೆ ಹಾಕದೆ ಪಕ್ಷದ ಸಂಘಟನೆಯ ಒಂದು ದೃಷ್ಟಿಯಿಂದ ಖರ್ಗೆ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಸಾಥ್ ಕೊಟ್ಟರು. ಜೊತೆಗೆ ಪ್ರಿಯಾಂಕಾ ಗಾಂಧಿಯವರು ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸಾಥ್ ಕೊಟ್ಟರು. ಪ್ರಿಯಾಂಕಾ ಗಾಂಧಿ ಇದರಲ್ಲೂ ಮುಖ್ಯವಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಯಾಕೆ ಸಾಥ್ ಕೊಟ್ಟರು ಎನ್ನುವುದನ್ನು ನೋಡ್ತಾ ಹೋದರೆ, ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಯಾಕೆ ಸಾಥ್ ಕೊಟ್ಟರು ನೋಡ್ತಾ ಹೋದರೆ, ಮುಂದಿನ ದಿನಗಳಲ್ಲಿ ನನ್ನ ಮಗ ಪ್ರಿಯಾಂಕ್ ಖರ್ಗೆ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬಿಂಬಿತವಾಗಬೇಕು. ಹೇಗೂ ನಾನು ದೊಡ್ಡ ಹುದ್ದೆ ನಿಭಾಯಿಸಿದ್ರೆ ರಾಜ್ಯದ ಮುಖ್ಯಮಂತ್ರಿ ಆಗಲಿಲ್ಲ, ದಲಿತ ಮುಖ್ಯಮಂತ್ರಿ ಆಗಬೇಕೆನ್ನುವಂಥ ಕೂಗಿತ್ತು, ನನಗೂ ಕೂಡ ಆಸೆ ಇತ್ತು. ಆದರೆ ಕಾಲಾಂತರದಿಂದ ಆಗಲಿಲ್ಲ. ಆದರೆ ಇನ್ನು ಮುಂದಾದರೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ತನ್ನ ಮಗನಾದಂಥ ಪ್ರಿಯಾಂಕ್ ಖರ್ಗೆ ಅವರು ಮುಖ್ಯಮಂತ್ರಿ ಆಗಬೇಕು ಎನ್ನುವಂಥ ಒಂದು ದೂರದ ಉದ್ದೇಶದಿಂದ ಡಿ ಕೆ ಶಿವಕುಮಾರ್ ಈಗ ಮುಖ್ಯಮಂತ್ರಿ ಆದರೆ ಮುಂದಿನ 2028 ಸುಮಾರಿಗೆ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮುಖ್ಯಮಂತ್ರಿ ಆಗಬಹುದು ಎನ್ನುವಂಥ ಒಂದು ಆಶೆಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಸಾಥ್ ಕೊಟ್ಟರು. ಅದರ ಅರ್ಥ ಸಿದ್ದರಾಮಯ್ಯನವರಿಗೆ ಸಾಥ್ ಕೊಡಲಿಲ್ಲ. ಈ 4 ಕಾರಣದಿಂದಾಗಿ ಸಿದ್ದರಾಮಯ್ಯ ಎನ್ನುವಂಥ ಮುತ್ಸದಿ ರಾಜಕಾರಣಿ ರಾಜೀನಾಮೆ ಕೊಡಬೇಕಾಗಿ ಬಂತು. ಮುಂದಿನ ದಿನಗಳು ಏನಾಗುತ್ತೆ ಕೂಡ ಕಾದು ನೋಡೋಣ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇದ್ದಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.